ಇದು ಧರ್ಮ ದೇವತೆ. ಧರ್ಮ ದೇವತೆ ಅಂದ್ರೆ ಗಾರ್ಧಬ, ಕತ್ತೆ. ಈ ಕತ್ತೆಗೆ ಧರ್ಮ ದೇವತೆ ಅಂತಕ್ಕಂಥದ್ದು ಕರೆಯೋದು. ಇದು ಮೋಸ ಇಲ್ಲ, ಅನ್ಯಾಯ ಇಲ್ಲ, ಸುಳ್ಳು ಹೇಳೋದಿಲ್ಲ, ಪ್ರಾಮಾಣಿಕತೆ, ನಂಬಿಕೆ, ಪ್ರೀತಿ, ಅಭಿಮಾನ. ಇದನ್ನ ಪುರಾಣದಲ್ಲಿ ಶಿವನು ಕತ್ತೆ ಕಾಲನ್ನ ಕಟ್ಟದ ಅಂತ ಹೇಳಿ ಪುರಾಣದಲ್ಲಿದೆ. ಪರಶಿವ ಕತ್ತೆ ಕಾಲು ಕಟ್ಟದ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ವಾಯು ಭಗವಂತ ಹತ್ರ ಹೋಗಿ ನಮ್ಗೆ ಎಣ್ಣೆ ಆಗಿದೆ ಅಂತ, ಗಾಳಿ ಎಲ್ಲಿದೆ ಅಂತ ಹುಡುಕಿ ಹೋಗ್ತಾ ಇದ್ದಾರೆ. ಒಂದು ಕಡೆ ಕತ್ತೆ ಗಾರ್ಧಬ ಉಸಿರಾಡ್ತಾ ಇದೆ. ಓಹೋ, ಇಲ್ಲಿದೆ. ಬಂದು ಭಗವಂತನೇ ಕತ್ತೆ ಕಾಲು ಕಟ್ತಾರೆ. ಅಂದ್ರೆ ಕಾರ್ಯವಾಸೆ ಕತ್ತೆ ಕಾಲು ಕಟ್ಟು ಅಂತ ಅಂದ್ರೆ ಅವತ್ತು ಆ ಕಾರ್ಯ ಆಗಬೇಕಾಗಿತ್ತು. ಇದು ಇವತ್ತು ದರ ಏರಿಕೆ ಎಲ್ಲ ಹಾಲು, ನೀರು, ಪೆಟ್ರೋಲ್, ಡೀಸೆಲ್ ಎಲ್ಲ ಏರಿಸ್ಬಿಟ್ಟಿದ್ದಾರೆ. ಯಾರು ಕೇಳೋರಿಲ್ವೇ? ಒಬ್ರು ಕೇಳೋರಿಲ್ಲ. ಅಂದ್ಮೇಲೆ ರಾಜ್ಯದಲ್ಲಿ ಈ ರೀತಿ ಬೆಲೆ ಏರಿಕೆ, ಬಸ್ ದರ ಏರಿಕೆ, ಮೆಟ್ರೋ ದರ ಏರಿಕೆ ಸಿಕ್ಕಾಪಟ್ಟೆ. ಯಾರು ಕೇಳೋರಿಲ್ಲ. ಬಿಜೆಪಿಯವರು ನಾಳೆ ಅವರು ಸರ್ಕಾರ ಇದ್ದಾಗಲೂ ಸಿಕ್ಕಾಪಟ್ಟೆ ದರ ಏರಿಸಿದ್ದಾರೆ. ಜೆಡಿಎಸ್ ಇದ್ದಾಗಲೂ ಏರಿಸಿದ್ದಾರೆ, ಕಾಂಗ್ರೆಸ್ನವರು ಏರಿಸಿದ್ದಾರೆ. ಇದು ನಿರಂತರವಾಗಿ ಅತ್ಯಂತ ಕೆಟ್ಟ ಚಿಂತನೆ, ಬಡವರ ಮೇಲೆ ಭಾರಿ ಹೊರೆ. ಇದ್ರ ಜೊತೆಗೆ ನಾವು ಇಡೀ ನಾಡಿನ ಸಮಗ್ರ ಕನ್ನಡಿಗರ ಬೇಡಿಕೆಗಳನ್ನ ಮುಂದಿಟ್ಟು 26 ಏಪ್ರಿಲ್ ಇಡೀ ರಾಜ್ಯಾದ್ಯಂತ 2 ಕೋಟಿ ಈಡಿಗಾಯ್ ಒಡೆಯುವ ಭಾರಿ ವಿನೂತನ ಚಳವಳಿಯನ್ನ ಏರ್ಪಡಿಸಿದ್ದೇವೆ. 26 ಈಡಿಗಾಯ್ ಹೊಡಿತಕ್ಕಂತ ದಿನ. ಕಾಫಿ ರೇಟಿಗೆ 3-4 ರೂಪಾಯಿ ಆಗಿದೆ. ಎಲ್ಲ ಪ್ರತಿ ಒಂದು ಹೋಟ್ಲವರು ಏನೇನೋ ಮಾತಾಡ್ತಾರೆ. ನಾವು ಬಂದ್ ಮಾಡಿದ್ರೆ ನೈತಿಕ ಬೆಂಬಲ ಅಂತೇಳಿ. ಈಗ ಅವ್ರದ್ದು ಕಾಫಿ ರೇಟು, ಇಡ್ಲಿ ರೇಟು, ಚಪಾತಿ ರೇಟು, ಪೂರಿ ರೇಟು ಎಲ್ಲ ಏರಿಸಿದ್ದಾರೆ. ನಾವು ಅದು ಒಂದು ವಿನೂತನ ಚಳವಳಿ ಮಾಡ್ತೀವಿ. ಹೋಟ್ಲಿಗೆ ಹೋಗ್ತೀವಿ, ಸಿಕ್ಕಾಪಟ್ಟೆ ತಿಂತೀವಿ, ಕಾಫಿ ಕುಡಿತೀವಿ, ತಿಂಡಿ ತಿಂತೀವಿ, ಸ್ವೀಟ್ ಎಲ್ಲ 100 ಜನ ಹೋಗಿ ಚೆನ್ನಾಗಿ ತಿಂತೀವಿ. ಬಿಲ್ಲು ನಾವು ಕೊಡದೆ ರೇಟು, ಅವ್ರ ರೇಟ್ ಕೊಡೋದಿಲ್ಲ. ಇದು ವಿನೂತವಾದ ಚಳವಳಿ ಆರಂಭ ಆಗುತ್ತೆ. 1393 ಅಂತ ಹೇಳಿ ಬಹಳ ದೊಡ್ಡ ಮಹಾನ್ ವ್ಯಕ್ತಿ. ಚರ್ಚ್ನಲ್ಲಿ ಎಲ್ಲ ಕುಳಿತು ಮಾತನಾಡ್ತಾ ಇರ್ತಾರೆ. ನಾವು ಇಡೀ ವರ್ಷವೆಲ್ಲ ದುಡಿತೀವಿ. ನಾವು ಒಂದಿನಾದ್ರೂ ನಾವು ಎಲ್ಲರನ್ನ ನಮಗೆ ನಾವೇ ನಗಬೇಕು ಅಂತ ಹೇಳಿ ಆವಾಗ ಅದಕ್ಕೆ ಒಂದು ರೂಪ ಕೊಡ್ತಾರೆ, ಮೂರ್ಖ ದಿನಾಚರಣೆ. ನಾನು ಅದಕ್ಕೊಂದು ಬದಲಾವಣೆ ಕೊಡ್ತಾ ಇದ್ದೀನಿ. ಮೂರ್ಖರು ಅಂದ್ರೆ ಯಾರು? ಸಾಮಾನ್ಯ ಜನ, ಬಡವರು. ಅವರಿಗೆ ಮೋಸ ಗೊತ್ತಿಲ್ಲ, ಅನ್ಯಾಯ ಗೊತ್ತಿಲ್ಲ, ಅಕ್ರಮ ಗೊತ್ತಿಲ್ಲ, ರಾಜಕಾರಣ ಗೊತ್ತಿಲ್ಲ. ಇಂಥ ಸೌಹೃದಯ ಇರ್ತಕ್ಕಂಥ ಅವರು, ಪ್ರೀತಿಗೆ ಪಾತ್ರ ಇರ್ತಾರೆ. ಎಂದೂ ಅವರು ಮೋಸ ಮಾಡಿದವರಲ್ಲ, ಪ್ರಾಮಾಣಿಕರು. ಇವರನ್ನ ನಾನು ಮೂರ್ಖರು ಅಂತ ಕರಿತೇನೆ. ಅಂದ್ರೆ ಮೂರ್ಖರು ಅಂತಂದ್ರೆ ಪಾಪ ಏನೂ ಗೊತ್ತಿಲ್ಲ, ಪ್ರಾಮಾಣಿಕರು. ಮೋಸ ಮಾಡೋದಾಗ್ಲಿ, ಲೂಟಿ ಮಾಡೋದಾಗ್ಲಿ, ದರೋಡೆ ಮಾಡೋದಾಗ್ಲಿ ಯಾವುದೂ ಗೊತ್ತಿಲ್ಲ. ಇವತ್ತು ರಾಜಕಾರಣ ಅಂದ್ರೆ
ಮೋಸ, ದರೋಡೆ, ಲೂಟಿ ಇಡೀ ದೇಶದಲ್ಲಿ. ಆದ್ರೆ ಮೂರ್ಖರಿಗೆ ಅದು ಯಾವ ಗೊತ್ತಿಲ್ಲ. ಆದ್ರಿಂದ ವಾಟಾಳ್ ಪಕ್ಷ ಇವತ್ತು ಇಂತಹ ಸತ್ಯವಂತರೊಂದು ಕತ್ತೆ, ಅದಕ್ಕೆ ಅದ್ಭುತವಾಗಿ ಸನ್ಮಾನ ಮಾಡುವ ಮೂಲಕ ಇಡೀ ನಾಡಿನ ಗೌರವವನ್ನ ಅರ್ಪಿಸ್ತೇವೆ.